ಹಾಯ್ ಫ್ರೆಂಡ್ಸ್, ಗುರು ನಿಲ್ಲು 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 ವಿಡಿಯೋ ಪೂರ್ತಿ ನೋಡಿ ಆಮೇಲೆ ಕಾಮೆಂಟ್ ಮಾಡಿ. ಗುರು ನಿಮ್ಮ ಫೇವರೇಟ್ ಯಾರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೇ ರೀತಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಮರೀದೆ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು ನಾನು ಎಲ್ಲರ ಬಗ್ಗೆನೂ ಪಾಸಿಟಿವ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಬೆಳಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂತಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೈಟ್ ಎಪಿಸೋಡ್ ಆದ್ಮೇಲೆ ಕೂಡ ಒಂದು ವಿಡಿಯೋ ಬರುತ್ತೆ, ಯಾರ್ದು ಅಂತ ನಾನು ಈಗಲೇ ಹೇಳಲ್ಲ. ಎಪಿಸೋಡ್ ಆದ್ಮೇಲೆ ನೋಟಿಫಿಕೇಶನ್ ಬಂದಿಲ್ಲ ಅಂತಂದ್ರೂ ಕೂಡ ಸರ್ಚ್ ಮಾಡಿ ಆ ವಿಡಿಯೋನ ಮರೀದೆ ನೋಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಗುರು ಈ ವಿಡಿಯೋದಲ್ಲಿ ಬಂದಾಗ ಹನುಮಂತಣ್ಣ ಬಗ್ಗೆ. ಹನುಮಂತಣ್ಣ ನಿಜವಾಗ್ಲೂ ಗುರು ಶ್ರಮ, ನಂಬಿಕೆ, ನಿಮ್ಮಲ್ಲಿ ಪ್ರತಿಭೆ ಇದ್ರೆ ಗುರಿಯನ್ನ ತಲುಪೋದು ಈಸಿ ಅನ್ನೋದು ಹನುಮಂತನ್ನ ನೋಡಿ ಕಲಿಬೋದು. ನಿಜವಾಗ್ಲೂ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗುರು, ಹನುಮಂತಣ್ಣ ಇಲ್ಲಿವರೆಗೂ ಬರ್ತಾನೆ, ವಿನ್ನರ್ ರೇಸ್ ಅಲ್ಲಿ ಇರ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಹನುಮಂತಣ್ಣ ಇದ್ದಿದ್ದೇ ಬೇರೆ ತರ, ಗೇಮ್ ಅಂದ್ರೆ ಏನು ಅಂತ ಅರ್ಥ ಆಗದೆ ಇರೋ ತರ ಹನುಮಂತಣ್ಣ ಇದ್ರು. ನಾನು ಆಗ ಅಂದ್ಕೊಂಡೆ ಬಿಗ್ ಬಾಸ್ ಏನಕ್ಕಾದ್ರೂ ಕರ್ಕೊ ಬಂದ್ರು, ಪಾಪ ಇನ್ನೋಸೆಂಟ್ ಇದ್ದಾನೆ ಹನುಮಂತಣ್ಣ, ನೆಗೆಟಿವ್ ಮಾಡಿ ಹನುಮಂತಣ್ಣನ ಕಳಿಸ್ಬಿಡ್ತಾರೇನೋ ಅಂತ ನನಗೆಲ್ಲ ಒಂದ್ ಕಡೆ ಭಯ ಇತ್ತು ಗುರು. ಬಟ್ ಆದ್ರೆ ನಾನು ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಅಂತ ಹನುಮಂತಣ್ಣ ಮುಖದ ಮೇಲೆ ಹೊಡೆದಂಗೆ ಪ್ರೂವ್ ಮಾಡ್ದ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಜವಾಗ್ಲೂ ಸಖತ್ತಾಗಿ ಹನುಮಂತಣ್ಣ ದಿ ಆಲ್ ರೌಂಡರ್ ಅಂತ ಹೇಳ್ಬೋದು ಗುರು. ಹನುಮಂತಣ್ಣ ಟ್ರೋಫಿ ಎತ್ತೋದಿಕ್ಕೆ ಯಾಕೆ ಡಿಸರ್ವ್ ಇಲ್ಲ ಅಂತ ಹೇಳಿ ನೋಡೋಣ. ನಿಜವಾಗ್ಲೂ ಸುದೀಪ್ ಅಣ್ಣ ಹಿಡ್ಕೊಳ್ಳೋ ಎರಡು ಕೈಯಲ್ಲಿ ಒಂದು ಕೈ 100% ಹನುಮಂತಣ್ಣದು ಇರ್ತದೆ ಅನ್ನೋದು ನನ್ನ ಒಪಿನಿಯನ್. ಅದರಲ್ಲೂ ಕೂಡ ಎಲ್ಲಾನು ಅಷ್ಟೇ, ಹನುಮಂತಣ್ಣ ವ್ಯಕ್ತಿತ್ವ ಅಂತ ಬಂದಾಗ ವ್ಯಕ್ತಿತ್ವದಲ್ಲಿ ಹನುಮಂತನಿಗೆ ಸಾಟಿ ಹನುಮಂತನೇ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಹನುಮಂತ ಒಬ್ಬರಿಗೆ ಹಾನಿ ಮಾಡಿಲ್ಲ, ಅದೇ ರೀತಿ ಹನುಮಂತ ಹಾನಿ ಮಾಡಿದ್ರು ಕೂಡ ಅವರನ್ನ ಕ್ಷಮಿಸಿ ಹನುಮಂತಣ್ಣ ಮುಂದೆ ಹೋಗಿದ್ದಾನೆ. ನಿಜವಾಗ್ಲೂ ಸೂಪರ್ ಅಂತ ಹೇಳ್ಬೋದು. ಇನ್ನು ಟಾಸ್ಕ್ ವಿಚಾರಕ್ಕೆ ಬಂದ್ರೆ ಹನುಮಂತಣ್ಣ ಆಡದ ಟಾಸ್ಕ್ ಇಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂದಂಗೆ ನಿಜವಾಗ್ಲೂ ಸಕ್ಕದಾಗಿ ಹನುಮಂತಣ್ಣ ಎಲ್ಲಾ ಟಾಸ್ಕ್ ಅನ್ನು ಜಬರ್ದಸ್ತ್ ಆಗಿ ಆಡಿದಾನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಜವಾಗ್ಲೂ ಹನುಮಂತಣ್ಣ ಕ್ಯಾಪ್ಟನ್ ಆಗಿದ್ದ ಆ ಟಾಸ್ಕ್ ಯಾವುದು, ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಅನ್ನ ತಗೊಬಂದು ಟೇಬಲ್ ಮೇಲೆ ಇಡಬೇಕು, ಬಲೆ ಒಳಗಡೆ ನುಗ್ಗಿ, ಆ ಟಾಸ್ಕ್ ಅಂತೂ ಇವಾಗ್ಲೂ ನನ್ನ ಕಣ್ಣು ಮುಂದೆ ಇದೆ ಗುರು. ನಿಜವಾಗ್ಲೂ ಏನು ಪರ್ಫಾರ್ಮೆನ್ಸು ಹನುಮಂತಣ್ಣ ಅದು ಅಂತಂದ್ರೆ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್. ನಿಜವಾಗ್ಲು ಸೂಪರ್ 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 ಅಂತ ಹೇಳ್ಬೋದು. ನಿಜವಾಗ್ಲು ಟಾಸ್ಕ್ ಅಂತ ಬಂದ್ರೆ ಇಂದು ಮುಂದೆ ನೋಡಲ್ಲ ಗುರು. ಎಂತ ಘಟಾನುಘಟಿಗಳಿದ್ರು ಕೂಡ ಹನುಮಂತಣ್ಣ ಟಾಸ್ಕ್ ಆಡೋದು ಮಾತ್ರ ಎಕ್ಸಲೆಂಟ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಹನುಮಂತಣ್ಣ ಫ್ರೆಂಡ್ಶಿಪ್ ಅಂತ ಬಂದಾಗೂ ಕೂಡ ನಿಜವಾಗ್ಲು ಧನ್ರಾಜ್ ಅವರ ಜೊತೆ ಸೇರ್ಕೊಂಡು ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ತೋರಿಸ್ಕೊಟ್ರು. ಗೇಮ್ ಅಂತ ಬಂದಾಗ ಗೇಮು, ಫ್ರೆಂಡ್ಶಿಪ್ ಅಂತ ಬಂದಾಗ ಫ್ರೆಂಡ್ಶಿಪ್ ಅಂತ ತೋರಿಸ್ಕೊಟ್ಟಿದ್ದು ಕ್ಲಿಯರ್ ಆಗಿ ಬಿಗ್ ಬಾಸ್ ಆಟ ಏನು ಅಂತ ಅರ್ಥ ಮಾಡ್ಕೊಂಡಿದ್ದು ಹನುಮಂತಣ್ಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೆಕ್ಸ್ಟ್ ಕಿಚ್ಚನ ಚಪ್ಪಾಳೆ ತಗೊಂಡಿದ್ದು ಕೂಡ ಹನುಮಂತಣ್ಣ ವೆರಿ ಫಸ್ಟ್ ಟೈಮ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಸಕ್ಕತ್ತಾಗಿ ಇತ್ತು ಆ ಮೂಮೆಂಟ್ ಮಾತ್ರ. ಅದ್ರ ಜೊತೆಗೆ ಸ್ಪೆಷಲ್ ಗಿಫ್ಟ್ ಬೇರೆ ಸುದೀಪ್ ಅಣ್ಣ ಕಡೆಯಿಂದ, ಬಟ್ಟೆ ಚಪ್ಪಲಿ ಎಲ್ಲ ಬಂತು ಗುರು. ನಿಜವಾಗ್ಲೂ ಹನುಮಂತಣ್ಣ ಪುಣ್ಯವಂತ ಅಂತ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ಆಯ್ತು ಗುರು. ಸೂಪರ್ ಆಗಿ ಆಟ ಆಡ್ದ ಹನುಮಂತಣ್ಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕ್ಯಾಪ್ಟನ್ ಕೂಡ ಅದೇ ವೀಕಲ್ಲಿ ಕ್ಯಾಪ್ಟನ್ ಆಗಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡದ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೆಕ್ಸ್ಟ್ ಗೌತಮಿ ಅವರು ಕ್ಯಾಪ್ಟನ್ ಆಗ್ಬೇಕು ಅಂತಂದ್ರೆ ಹನುಮಂತನ ಶ್ರಮ 99% ಇತ್ತು ಗುರು. ನಿಜವಾಗ್ಲೂ ಆ ವೀಕ್ ಎಲ್ಲ ಹನುಮಂತಣ್ಣ ಆಡಿದ ಟಾಸ್ಕ್ಗಳು ಒಂದೊಂದಲ್ಲ, ನಿಜವಾಗ್ಲೂ ಸಖತ್ ಎಫರ್ಟ್ ಅನ್ನ ಕೊಟ್ಟು ಟಾಸ್ಕ್ ಅನ್ನ ಆಡಿದ್ದು ಹನುಮಂತಣ್ಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಆ ಜಾರಲ್ಲಿ ನೀರು ಹಿಡ್ಕೊಂಡು ಸುರೇಶ್ ಅಣ್ಣಗೋಸ್ಕರ ಆಟ ಆಡಿದ ವೇ ಮಾತ್ರ ಎಕ್ಸಲೆಂಟ್ ಗುರು. ಎಂತವನ್ ಕೂಡ ಸಲಾಂ ಹೊಡಿಲೇಬೇಕು ಹನುಮಂತಣ್ಣಗೆ. ಆ ರೇಂಜ್ಗೆ ಗೇಮ್ ಅನ್ನ ಆಡಿದ್ದಾರೆ ಹನುಮಂತಣ್ಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನ ಟಿಕೆಟ್ ಟು ಫಿನಾಲೆ ಅಂತ ಬಂದ್ರೆ ಎಂತ ಘಟಾನುಘಟಿಗಳಿದ್ರು ಗುರು. ತ್ರಿವಿಕ್ರಮ್ ಇದ್ರು, ಅದ್ರ ಜೊತೆಗೆ ರಜತ್ ಇದ್ರು, ಮಂಜಣ್ಣ ಇದ್ರು. ಎಲ್ಲಾ ಘಟಾನುಘಟಿಗಳಿಗೆ ಮಣ್ಣು ಮುಕ್ಕಿಸಿ ಆ ಟಾಸ್ಕ್ ಅನ್ನ ಟಿಕೆಟ್ ಟು ಫಿನಾಲೆ ಗೆದ್ದು ಆ ಟಿಕೆಟ್ ಪಡ್ಕೊಂತಾರೆ. ನಿಜವಾಗ್ಲೂ ಹನುಮಂತಣ್ಣ ಟಾಸ್ಕ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾತ್ರ ಎಕ್ಸಲೆಂಟ್ 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 ಅಂತ ಹೇಳ್ಬೋದು. ನಿಜವಾಗ್ಲೂ ಸೂಪರ್ ಆಗಿತ್ತು ಹನುಮಂತಣ್ಣ ಪರ್ಫಾರ್ಮೆನ್ಸು. ಅದ್ರ ಜೊತೆಗೆ ಹನುಮಂತಣ್ಣ
ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಿಜವಾಗ್ಲೂ ಹನುಮಂತಣ್ಣ ಬಿಗ್ ಬಾಸ್ ಮನೆಯಲ್ಲಿ ಆಡೋ ಹಾಡುಗಳು ಗುರು ಎಷ್ಟು ಅರ್ಥಪೂರ್ಣವಾಗಿರ್ತವೆ ಅಂತಂದ್ರೆ ಸಖತ್ತಾಗಿರ್ತದೆ. ಅವ್ರು ಮಾತಾಡ್ಬೇಕು ಅಂತಂದ್ರು ಕೂಡ ಅಷ್ಟೇ ಅದೇ ಹಾಡಿನ ಮೂಲಕ ರಿಪ್ಲೈ ಕೊಡ್ತಾರೆ. ಸೂಪರ್ 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 ಎಕ್ಸಲೆಂಟ್ ಅಂತ ಹೇಳ್ಬೋದು. ನಿಜವಾಗ್ಲು ಹನುಮಂತಣ್ಣ ಆಲ್ರೌಂಡರ್ ಗುರು. ಹನುಮಂತಣ್ಣ ಯಾವ್ದ್ರಲ್ಲೂ ಇಲ್ಲ ಹೇಳಿ. ನಿಜವಾಗ್ಲು ನನಗಂತೂ ತುಂಬಾ ಸಖತ್ತು ಇಷ್ಟ ಆಗಿದ್ದ ಕಂಟೆಸ್ಟೆಂಟ್ ರಲ್ಲಿ ಹನುಮಂತಣ್ಣ ಇಲ್ಲಿವರೆಗೂ ಬಂದಿದ್ದಾನೆ ಅಂತಂದ್ರೆ ಟ್ರೋಫಿ ಎತ್ತೋದಕ್ಕೆ ಡಿಸರ್ವ್ ಅಂತ ನನ್ನ ಪ್ರಕಾರ, ನನ್ನ ಒಪಿನಿಯನ್. ಅದ್ರ ಜೊತೆಗೆ ಸಾಧಾರಣ ವ್ಯಕ್ತಿತ್ವ, ಹಳ್ಳಿಯಿಂದ ಬಂದು ಗುರು ಇಲ್ಲಿವರೆಗೂ ಆಟ ಆಡಿದ್ದಾನೆ ಅಂತಂದ್ರೆ ಎಕ್ಸಲೆಂಟ್ ಅಂತ ಹೇಳ್ಬೋದು. ನಿಜವಾಗ್ಲು ಹನುಮಂತಣ್ಣನ ಯೋಚನೆ ಕೂಡ ಅಷ್ಟೇ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತಾನೆ. ಎಲ್ಲ ದಡ್ಡ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಹನುಮಂತಣ್ಣ ಗೇಮ್ ಶುರು ಮಾಡಿ ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ರು. ಬಟ್ ಆದ್ರೆ ಇಲ್ಲಿರೋ ಕಂಟೆಸ್ಟೆಂಟು ಹನುಮಂತಣ್ಣನ ಬಗ್ಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ವಿಫಲ ಆಗೋದ್ರು. ಅಷ್ಟು ಪಕ್ಕಾ ಪ್ಲಾನಿಂಗ್ ಅಲ್ಲಿ ಆ ಯೋಚನೆಯನ್ನ ಮಾಡಿ ಗೇಮ್ ಅನ್ನ ಆಡಿದ್ದು ಹನುಮಂತಣ್ಣ ಅಂತಂದ್ರೆ ತಪ್ಪಾಗೋದಿಲ್ಲ. ಹನುಮಂತನ ಚಕ್ರವ್ಯೂಹವನ್ನ ಬೇರಿಸೋದಿಕ್ಕೆ ಅಲ್ಲಿರೋರು ಯಾರ ಕೈಯಲ್ಲೂ ಆಗ್ಲಿಲ್ಲ ಗುರು. ನಿಜವಾಗ್ಲು ಸಕ್ಕದಾಗಿ ಆಟ ಆಡಿದ್ದಾರೆ ಹನುಮಂತಣ್ಣ ಅಂತ ನನಗೆ ಅನಿಸ್ತಾ ಇದೆ ಗುರು. ಇನ್ನು ಹನುಮಂತಣ್ಣದಲ್ಲಿ ಪಾಸಿಟಿವ್ಸ್ ಹುಡುಕ್ತಾ ಹೋದ್ರೆ ಸುಮಾರು ಇದಾವೆ ಗುರು. ನಿಜವಾಗ್ಲು ಹೇಳ್ತಾ ಹೋದ್ರೆ ಒನ್ ಆಫ್ ದಿ ಟಫೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ತಪ್ಪಾಗೋದಿಲ್ಲ ಹನುಮಂತಣ್ಣ. ನನ್ನ ಕಡೆಯಿಂದ ಕೂಡ ಹನುಮಂತಣ್ಣ ಫಿನಾಲೆಗೆ ಹೋಗಿದ್ದಾರೆ. ಒಂದು ವಿಶ್ ಗುರು, ಹನುಮಂತಣ್ಣ ಟ್ರೋಫಿ ಗೆದ್ದು ಬರ್ಲಿ ಅಂತ ಅಂದ್ಬಿಟ್ಟು ನಾನು ಆಸೆ ಪಡ್ತೀನಿ ಹನುಮಂತಣ್ಣ ಫ್ಯಾನ್ಸ್ ಪರವಾಗಿ. ಹನುಮಂತಣ್ಣ ಫ್ಯಾನ್ಸ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಶೇರ್ ಮಾಡಿ, ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.